ಒಂದು ಏನಪ್ಪ ಅಂತಂದರೆ, ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ. ನಾನು ಸಂಸ್ಕೃತ ಏನಂತ ಸ್ಟೂಡೆಂಟು ಅಲ್ಲ, ಏನಿಲ್ಲ. ಒಂದಿನ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದರು. ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು 50ನೇ ವರ್ಷದ ಹುಟ್ಟಿದ ಹಬ್ಬ. ಅದಕ್ಕೆ ಇವರು ಸತ್ಯಸಾಯಿ ಬಾಬಾ ಅವರು ಈ ಗೆಸ್ಟ್ ಆಗಿ ಬಂದಿದ್ದರು. ವೇದಿಕೆ ಮೇಲೆ ಸುಮಾರು ಒಂದು 100 ಜನ ಸ್ವಾಮಿಗಳಿದ್ದರು. ಕುಂಬಳಗುಡ್ತ ಒಂದು ಫಂಕ್ಷನ್ ನಡೀತು. ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂಥ ವಿಶ್ವನಾಥ್ ರೆಡ್ಡಿಯವರು, ಆಗ ನಾನು ಬರೀ MLA ಇದ್ದೆ, ಅವರು ಜೊತೆ ಬಂದು ನಾವಿಬ್ಬರು ಹೋಗಿದ್ದು ಅಲ್ಲಿಗೆ ನೋಡೋಣ ಅಂತೇಳಿ. ನನ್ನ ಕೈಯಲ್ಲಿ ಆ ಜಯರಾಮ್ ಒಂದಷ್ಟು ತುಪ್ಪ ಗಿಪ್ಪ ತೆಗೆಸ್ಕೊಟ್ಟಿದ್ದರು. ಸ್ವಲ್ಪ ಗ್ರ್ಯಾಂಡ್ ಮಾಡ್ತಿದ್ದೆ. 12 ಲಕ್ಷ ರೂಪಾಯಿ ಆ ಪ್ರೋಗ್ರಾಮ್ಗೆ ತುಪ್ಪ ತಗೊಟ್ಟಿದ್ದೆ. ಆಯಿತು ಹೋಗೋಣ ಅಂತ ಹೋಗಿದ್ದೆ. ಕೆಳಗಡೆ ಎಲ್ಲ ಕೂತಿದ್ದೆ. ನಾನು ಸ್ಟೇಜ್ ಮೇಲೆ ಹೋಗಲಿಲ್ಲ ನಾನು. ಆಗ ಅವರು ಸಾಯಿಬಾಬಾ ಅವರು ಒಂದೊಳ್ಳೆ ಭಾಷಣ ಮಾಡಿದ್ರು. ಅವರು ಮಾಡಬೇಕಾದ್ರೆ ದೇವೇಗೌಡರು ಮುಖ್ಯಮಂತ್ರಿ ಅಂತ ಕರೀಲಿಲ್ಲ, ಪ್ರಧಾನಮಂತ್ರಿಗಳಂತ ದೇವೇಗೌಡ್ರೆ ಅಂತಲೇ ಹೇಳಿದ್ರು. ತಿರ್ಗಿ ಇನ್ನೊಂದು ಸತಿನೂ ಪ್ರಧಾನಮಂತ್ರಿಗಳಂತ ಎಲ್ಲ ಜನ ಓ ಅಂದರು. ಇನ್ನೊಂದು ಸತಿನೂ ಪ್ರಧಾನಮಂತ್ರಿಗಳಂತ ಅಂದರೆ ಅವರಲ್ಲಿ ದಿವ್ಯ ದೃಷ್ಟಿ ಹೆಂಗಿತ್ತು ಅಂತೇಳಿ. ಸೊ ಅದಾದಮೇಲೆ ಕೊನೆಗೆ ಅಲ್ಲಿ ಅವರೊಂದು 8 ಶ್ಲೋಕ ಹೇಳಿದ್ರು, ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳಿದ್ರು. ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುವಲ್ ಸ್ಪೀಚ್ ಐ ಹ್ಯಾವ್ ಹರ್ಡ್. ಒಬ್ಬ ಧರ್ಮಾಧಿಕಾರಿ ಕೈಲಿ, ಒಬ್ಬ ಶ್ರೀಗಳ ಕೈಲಿ ಕೇಳಿದ್ದಂಥದ್ದು. ಸೊ ಅವತ್ತೇ ನಾನು ಸ್ವಾಮಿಗಳಿಗೆ, ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು, ನನಗೊಂದು ಟೀಚರ್ ಬೇಕಲ್ರಿ, ನಾನು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂತ ಹೇಳಿದೆ. ಅವರು ನಮ್ಮ ವಿಶ್ವನಾಥ್ ರೆಡ್ಡಿಯವರು ಒಬ್ಬ ಟೀಚರ್ನ ಹುಡುಕೊಂಡು ಬಂದು ಕರ್ಕೊಂಡು, ಸೊ ಒಂದು 2-3 ವರ್ಷ ಕಲಿತೆ. ಆ ಕಲ್ತಾದ್ಮೇಲೆ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಲಿತೆ. ಅನೇಕ ಶ್ಲೋಕಗಳು, ಸಂಸ್ಕೃತ ಶ್ಲೋಕಗಳೆಲ್ಲ ಕೆಲವು ಕಲಿತೆ. ಅದನ್ನು ಈ ಹುಡುಗ ಇದನ್ನು ಲಾಸ್ಟು ಉಡುಪಿಯಲ್ಲಿ ಬರೆದಿದ್ದಾರೆ. ಮೊನ್ನೆ ಏನು ಅದು ಕಲ್ತಿದ್ದು ನಾನು 25 ವರ್ಷ ಮೇಲೆ 30 ವರ್ಷ ಹತ್ರ ಆಗೋಗಿದೆ. ಅದನ್ನು ಈ ಹುಡುಗ ಅದು ಎಲ್ಲಿ ಹುಡುಕುತ್ತೋ ಗೊತ್ತಿಲ್ಲ, ಇಲ್ಲ TV ಯಿಂದ ಏನಾದ್ರು ಇದನ್ನು ಮಾಡಿದ್ನೋ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಲಾಸ್ಟಲ್ಲಿ ಇದನ್ನು ಬರೆದಿದ್ದಾನೆ. ಇಲ್ಲಿ ಮೊನ್ನೆ ನಾನು ಮಠಕ್ಕೆ ಹೋದಾಗ, ಉಡುಪಿಗೆ ಶ್ರೀಕೃಷ್ಣ ಮಠಕ್ಕೆ ಹೋದಾಗ, ಅಲ್ಲಿ ವಿಶ್ವರೂಪ ದರ್ಶನ ಇತ್ತು ಕೃಷ್ಣನ್. ಯಾವತ್ತೂ ವಿಶ್ವರೂಪ ದರ್ಶನ ಕೃಷ್ಣಲ್ಲ, ಸಣ್ಣ ವಿಗ್ರಹ ಇದೆ ಅಷ್ಟೇ. ಆವತ್ತು ದರ್ಶನ ಮಾಡಿದ್ರು. ಏನಿದು ಅಂತ ಕೇಳಿದೆ. ಇಲ್ಲ, ಇದು ವಿಶ್ವರೂಪ ದರ್ಶನ ಇವತ್ತು ನಾವು ಇಲ್ಲಿ ಅಲಂಕಾರ ಮಾಡಿದ್ದೀವಿ ಅಂತೇಳಿ. ಅಲ್ಲಿಂದ ನಾನು ಇದಕ್ಕೆ ಸ್ಟೇಜ್ಗೆ ಹೋಗಿ ಕೂತ್ಕೊಂಡ ಅಷ್ಟೊತ್ತಿಗೆ ನನಗೆ ನಾನು ಕಲ್ತಂಥ ಏನು ಆ ಶ್ಲೋಕ ನನಗೆ ರಿಕಾಲ್ ಮಾಡಿಕೊಂಡೆ. ಒಂದು 10-15 ನಿಮಿಷದಲ್ಲಿ ಮಾಡಿದೆ. ಸೊ ಅದನ್ನು ಆ ಶ್ಲೋಕನ ತಿರ್ಗಿ ಇವತ್ತು ಇಲ್ಲಿ ಹೇಳೋಣ ಅನಿಸ್ತಾಯಿತ್ತು ನನಗೆ, ಹೇಳೋಣ ಅನಿಸ್ತಾ ಇದೆ. ಸೊ ಅದಾದಮೇಲೆ ಸ್ವಾಮಿಗಳು ಕೇಳಿದೆ. ನಮ್ಮ ವಿನಯ್ ಕುಮಾರ್ ಸೊರ್ಕೆನೂ ಇಲ್ಲಿದ್ದರು, 3-4 ಜನ ಇಲ್ಲಿದ್ದಾರೆ ನನ್ನ ಜೊತೆ ಬಂದವರು ಇದ್ದರು. ನಮ್ಮ ಮಂಜುನಾಥ್ ಭಂಡಾರಿನೂ ಇದ್ದರು, ಯಾರೆಲ್ಲ ಇದ್ದಾರೆ. ಅವರು ಹೇಳಿದೆ ಸ್ವಾಮಿಗಳಿಗೆ. ಯಾಕಂದ್ರೆ ಭಾಳ ದೊಡ್ಡ ಸಾಹಿತಿಗಳು, ಇವರೆಲ್ಲ ದೊಡ್ಡ ಶ್ರೀಗಳೆಲ್ಲ ಕೂಡ ಇದ್ದರು. ಏನಂದರೆ ವಿಶ್ವರೂಪದ ದರ್ಶನದ ಬಗ್ಗೆ ಕೃಷ್ಣ ಅರ್ಜುನನ ಸಂಭಾಷಣೆ ಸಂದರ್ಭದಲ್ಲಿ ಹೇಳ್ತಾರೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರು ಗರಿನ ನಾತ ಸಂಭೋಭಿ ಹವ್ಯತಿಕಃ ಕೃತೋನ್ಯಃ ಲೋಕತ್ರಯೇಪಿ ಹ ಪ್ರತಿಭಪ್ರವಾಹ ತ್ವಮಾದಿದೇವ ಪುರುಷ ಪುರಾಣಃ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಾಸಿ ವೇದಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪಂ ಅಂತೇಳಿ ಕೃಷ್ಣನ ರೂಪವನ್ನು ಅದನ್ನು ಹೇಳಿದೆ. ಸೊ ಅವ್ನು TV ನೋಡಿದೆ. ಮೊನ್ನೆ ಯಾರೋ ಬಂದು ಸ್ನೇಹಿತರು ಹೇಳಿದ್ರು, ಇದು ಒಂದು 25 ಲಕ್ಷ ಜನ ಇದನ್ನು ನೋಡಿದ್ದಾರೆ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಜುಕೇಷನ್, ವಿದ್ಯೆ, ಈ ಪುಸ್ತಕ ಇದನ್ನು ಎಂಡಿಲ್ಲ, ಇದಕ್ಕೆ ವಯಸ್ಸಿಲ್ಲ. ಇದನ್ನು ಜ್ಞಾನ ಎಲ್ಲಾದರೂ ಕೂಡ ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ನಾವು ಪೇಪರ್ ಓದೋದು, TV ನೋಡೋದು, ವಿಚಾರವನ್ನು ತಿಳ್ಕೊಳ್ಳೋದು, ನಾಲೆಜು ಯಾರ ಮನೆ ಆಸ್ತಿ ಅಲ್ಲ. ಸೊ ಹಂಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿ ಸಿಗಬೇಕಾದ್ರೆ, ಶಾಂತಿ ಸಿಗಬೇಕಾದ್ರೆ, ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ, ಅದು ಚೆನ್ನಾಗಿ ಕೇಳಬೇಕಾದ್ರೆ, ಮಾರ್ಗದರ್ಶನ ಆಗಬೇಕಾದ್ರೆ ಎಜುಕೇಷನ್ನ ನಾನು ಡಿಗ್ರಿ ಆಗೋಯ್ತು ನನಗೆ ಅಂತ ನೀವು ಯಾರೂ ನಾನು ಮುಗಿದೋಯ್ತು ಅಂತ ನೀವು ತಿಳ್ಕೊಳ್ಳೋದು ಬೇಡ.